ಜೋರಾಗಿದೆ, ಅವ್ರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾರೆ, ಅವರು ನಾನು ಬೇರೆ ಅರ್ಥದಲ್ಲಿ ಕೊಟ್ಟೆ ಅನ್ನುವಂತಹದ್ದನ್ನ ಸುದೀಪ್ ಅವರು ಸ್ಪಷ್ಟನೆ ಕೊಡ್ತಾರೆ. ದರ್ಶನ್ ಅವರು ಅವರ ಫ್ಯಾನ್ಸ್ ಮತ್ತೊಂದ್ ತರದ್ದು ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದಂತಕ್ಕೆ ಫ್ಯಾನ್ಸ್ ಅನ್ನುವಂಥದ್ದು ಜೊತೆಗೆ ಹೋಗ್ಬೇಕಾಗಿದ್ದಂತಹದ್ದು ಈಗ ದೊಡ್ಡ ಮಟ್ಟಿನ ಗಲಾಟೆ ಗದ್ದಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ನಿಮ್ಮ ಅಭಿಪ್ರಾಯ? ಸರ್, ಇದೇನಾಗಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರದು ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ಇದು ಇಂಡಿಯನ್ ಲೆವೆಲ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿನಲ್ಲೂ ಇದೆ. ನೀವು ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಅಲ್ಲಿ ಇದೆ, ತಮಿಳಿಗೆ ಹೋದ್ರೆ ಇನ್ನ ಹಂಗಿದೆ. ಸೊ ಹಾಗಾಗಿ ಒಂದೇನು ಅಂತಂದ್ರೆ ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಂಗೆ ಕೆಲವರ ತುಂಬಾ ಮಿನಿಮಲಿಸ್ಟಿಕ್ ಜನರದ್ದು ಆ ತರದ ಒಂದು ಮೈಂಡ್ ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಅವ್ರು ಒಂಥರ ಇದರಿಂದ ಅವ್ರಿಗೂ ಅದೊಂದು ವಿಕೃತ ಖುಷಿ ಇದೆ, ಈ ತರದ್ ಏನೋ ಮಾಡ್ಬೇಕು, ಈ ತರದೊಂದು ಪೋಸ್ಟ್ ಹಾಕ್ಬೇಕು. ಇವತ್ತೇನಾಗೋಯ್ತು, ಡಾಟಾ ಫ್ರೀ ಇದೆ, ಅವನ ಹತ್ರ ಆರಾಮಾಗಿ ಟೈಮ್ ಇದೆ, ಎರಡೂ ಇದೆ. ನಾನು ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಅಲ್ಲೂ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ಅವ್ರ ಫ್ಯಾನ್ಗಳು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಇಟ್ ಈಸ್ ನಾಟ್ ಲೈಕ್ ದಟ್, ಸರಿನಾ? ಅವರು ಸಿನಿಮಾಗೆ ಸಪೋರ್ಟ್ ಮಾಡೋದು, ನಾನು ಇಂಟ್ರಾಕ್ಷನ್ ಮಾಡಿದ್ದೀನಿ ಸರ್. ನಾನು ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಮಾಡಿದ್ದೀನಿ. ನಾನು ಅವ್ರೆಲ್ಲ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಇಷ್ಟು ಪೂರ್ತಿ ಅವ್ರ ಕಾನ್ಸಂಟ್ರೇಷನ್ ಸಿನಿಮಾ ಹೆಂಗ್ ಚೆನ್ನಾಗಿ ಮಾಡ್ಬೇಕು, ಪಬ್ಲಿಸಿಟಿ ಹೆಂಗ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲೇ ಇರ್ತಾರೆ. ಈ ಕಡೆ ನಾನು ಸುದೀಪ್ ಸರ್ ಜೊತೆ ಅವಾಗೆಲ್ಲ ಕೆಲಸ ಮಾಡಿದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ, ನಾನು ಅಲ್ಲೂ ನೋಡಿದ್ದೀನಿ. ಸೊ ಹಾಗಾಗಿ ಇದು ದರ್ಶನ್ ಸುದೀಪ್ ಸರ್ ಅಷ್ಟೇ ಅಲ್ಲ, ಯಾರೇ ಆಕ್ಟರ್ಸ್ ಆಗಿದ್ರು ಕೂಡ ನಾನು ಇಟ್ ಈಸ್ ನಾಟ್ ದೇರ್ ಫ್ಯಾನ್ಸ್. ನಿಮ್ಗೆ ಆ ಥರದೊಂದು ಏನು ಹೇಳ್ತಾರೆ, ಫಾಕ್ಸ್ ಇನ್ ಶೀಪ್ಸ್ ಡ್ರೆಸ್ ಅಂತ ಹೇಳ್ತಾರಲ್ಲ, ಹಂಗೆ ಆ ಥರದ್ದು ಯಾರೋ ಮಾಡ್ತಿರ್ತಾರೆ. ಅದು ಓವರ್ ದಿ ಇದು ಜಾಸ್ತಿ ಆಗಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಆಗ್ತಾರೆ. ಇಲ್ಲ ಸರ್, ಅಂದ್ರೆ ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ಸರ್. ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್. ನಾನು ಅದನ್ನ ಹೇಳಕ್ ಬರ್ತೀನಿ. ಅಂದ್ರೆ ಸುದೀಪ್ ಸರ್ ಸಿಕ್ಕಂತ ವೇದಿಕೆನೇ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲಾ ಆಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದ್ರೆ ಅನ್ಸಿದ್ದೇನಂದ್ರೆ, ಅವ್ರು ಹೆಂಗ್ ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಬಹುಶಃ ಹಂಗೇನೆ ಎಲ್ಲಾ ಆಕ್ಟರ್ಸು ಒಂದ್ಸತಿ ಅಂದ್ರೆ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ರು ಗೊತ್ತಾ ಸರ್, 1 ಕಡ್ಡಿ ಇದ್ರೆ ಮುರಿಬಹುದು, 10 ಕಡ್ಡಿ ಇದ್ರೆ ನಿಮ್ಗೆ ಒಟ್ಟಿಗೆ ಮುರಿಯಕ್ಕಾಗಲ್ಲ ಅಂತ. ಸೊ ಹಂಗೆ ಎಲ್ಲಾ ಕಲಾವಿದರು ಸೇರ್ಕೊಂಡು ಗೌರ್ಮೆಂಟ್ ಆಗಿರ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಎಲ್ಲ ಒಂದ್ ಕಡೆ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಮೊನ್ನೆ 1 ತಿಂಗಳ ಹಿಂದೆ ನೀವು ನೋಡಿದ್ರೆ ಹೈದರಾಬಾದ್ ಅಲ್ಲಿ ಒಬ್ಬ ಪೈರಸಿ ಮಾಡ್ತಿದ್ದವನ್ನ ಅರೆಸ್ಟ್ ಮಾಡ್ತಾರೆ. ಬೊಮ್ಮ ರವಿ ಅಂತ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಡೀ ಚಿತ್ರರಂಗ ನಿಂತ್ಕೊಂತಲ್ಲಿ, ಸರ್ ನಮ್ಗೆ ತೊಂದರೆ ಆಗ್ತಿದೆ ಪೈರಸಿಯಿಂದ, ಒಂದು ಶೋಗೆ ಹಿಂಗೆ ಆಚೆ ಬಿಡ್ತಿದ್ದಾನೆ ಅಂತ ನಿಂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಎಲ್ಲಾ ಎಫರ್ಟ್ ಗಳು ಹಾಕಿ ಅವನೊಬ್ಬನ ಹಿಡಿತಾರೆ. ಅವನು ಸಿಗದೇ ಇಲ್ಲ ಅಂತಿತ್ತು, ಓಪನ್ ಚಾಲೆಂಜ್ ಅಲ್ಲಿ ಇತ್ತಿದ್ದು, ಅವನನ್ನ ಹಿಡಿದ್ರು. ಹೆಂಗ್ ಹಿಡಿದ್ರು ಸರ್, ಅದೊಂದು ಚೂರ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಚಿತ್ರರಂಗ ಒಂದೇ ಅಲ್ವಲ್ಲ ಸರ್, ಅವ್ರಿಗೆಲ್ಲಾನು ಇದೆ ನೋಡ್ಬೇಕಾಗಿರೋದು. ಸೊ ನಮ್ಮ ಇದನ್ನ ನಾವೇ ಹೇಳ್ಕೋಬೇಕು.